ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಮಾತಾಡೋಕೆ ತೆಗೆದಿರುವ ಮೂಲ ಏರೀಸ್ ರೈಸಿಂಗ್ ಡಿವೈನ್ ಗ್ರೇಸ್ ಆ್ಯಂಡ್ ದ ಪಾತ್ ಟು ಸಕ್ಸೆಸ್. ಮೇಷರಾಶಿಯವರನ್ನು ಬಹಳ ವಿಭಿನ್ನವಾಗಿ ನೋಡುತ್ತೆ. ಹೌದು. ಕೇವಲ ಒಂದು ರಾಶಿಯಾಗಿ ಅಲ್ಲ, ಬದಲಾಗಿ ಒಂದು ಮಹಾಕಾವ್ಯದ ನಾಯಕನ ತರ. ಹುಟ್ಟಿನಿಂದಲೇ ಹೋರಾಟಗಾರ, ಆದರೆ ನಂಬಿಕೆಯಿಂದಲೇ ಹೆಚ್ಚು ಗಾಯಗೊಂಡ ವ್ಯಕ್ತಿ. ನಿಜ. ದೈವಿಕ ಶಕ್ತಿಯಿಂದ ರಕ್ಷಿಸಲ್ಪಟ್ರು, ಕಠಿಣ ಪರೀಕ್ಷೆಗಳನ್ನ ಎದುರಿಸಲೇಬೇಕು. ಸೊ ಅವರ ಈ ಪಯಣದ ಒಂದು ನಿರ್ಣಾಯಕ ಘಟ್ಟದ ಬಗ್ಗೆ ಇವತ್ತು ಆಳವಾಗಿ ತಿಳಿಯೋಣ. ಹೌದು, ಇದೊಂದು ಕುತೂಹಲಕಾರಿ ಚಿತ್ರಣ. ಈ ಮೂಲ ಭವಿಷ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ಮೇಷರಾಶಿಯವರ ಮನಸ್ಸಿನ ಆಳಕ್ಕಿಳಿದು ಅವರ ಹೋರಾಟದ ಹಿಂದಿನ ಕಾರಣಗಳನ್ನ ವಿಶ್ಲೇಷಣೆ ಮಾಡುತ್ತೆ. ಅವರ ವ್ಯಕ್ತಿತ್ವದ ವಿಪರ್ಯಾಸವೇ ಈ ಚರ್ಚೆಯ ಕೇಂದ್ರಬಿಂದು. ಆಕ್ಚುಲಿ ಈ ಮೂಲದಲ್ಲಿ ನನಗೆ ಅತಿ ಹೆಚ್ಚು ಗಮನ ಸೆಳೆದಿದ್ದೇ ಆ ವಿಪರ್ಯಾಸ. ಓಕೆ. ಮೇಷರಾಶಿಯವರ ಯಾವ ಗುಣಗಳನ್ನ ನಾವು ಮೆಚ್ಚುತ್ತೇವೋ ಅವರ ಆ ನ್ಯಾಯಪರತೆ, ಅವರ ನೇರ ನುಡಿ, ಹೌದು ಹೌದು ಅದೇ ಗುಣಗಳು ಅವರ ಜೀವನದ ಬಹುದೊಡ್ಡ ಸಂಕಷ್ಟಗಳಿಗೆ ಕಾರಣವಾಗುತ್ತೆ ಅಂತ ಈ ಪುಸ್ತಕ ವಾದಿಸುತ್ತೆ. ಕರೆಕ್ಟ್. ಅಂದ್ರೆ ಅವರ ಹೀರೋಯಿಸಂನಲ್ಲೇ ಅವರ ದುರಂತದ ಬೀಜ ಅಡಗಿದೆ ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಸರಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಹಾಗಾದ್ರೆ ಈ ನಾಯಕನ ಮೂಲ ಸ್ವಭಾವದಿಂದಲೇ ಶುರು ಮಾಡೋಣವಾ? ಖಂಡಿತ. ಇವರು ರಾಶಿಚಕ್ರದ ಮೊದಲ ರಾಶಿ. ಅಂದ್ರೆ ಎಲ್ಲದಕ್ಕೂ ಮುನ್ನುಗ್ಗುವ ಶಕ್ತಿ, ಹೊಸತನ್ನು ಆರಂಭಿಸುವ ಧೈರ್ಯ. ಈ ಲಕ್ಷಣವನ್ನು ಮೂಲ ಹೇಗೆ ವಿವರಿಸುತ್ತೆ? ಮೂಲತಃ ಮೇಷರಾಶಿಯವರನ್ನ ರೂಲ್ ಮಾಡೋದು ಮಂಗಳ ಗ್ರಹ. ಮಂಗಳ ಅಂದ್ರೆ ಯುದ್ಧ, ಶಕ್ತಿ, ಧೈರ್ಯ. ಸೊ ಆ ಹೋರಾಟದ ಮನೋಭಾವ ರಕ್ತದಲ್ಲೇ ಬಂದಿರುತ್ತೆ. ಬೇರೆಯವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋದು ಅವರಿಗೆ ಸ್ವಲ್ಪ ಕಷ್ಟ. ಓ. ತಮಗಾಗಿ ಒಂದು ದಾರಿಯನ್ನ ತಾವೇ ಸೃಷ್ಟಿಸ್ಕೋಬೇಕು ಅನ್ನೋ ಛಲ ಅವರಲ್ಲಿ ಇರುತ್ತೆ. ಒಂದು ಕೆಲಸವನ್ನ ನೋಡಿದ ತಕ್ಷಣ ಅವರ ಮನಸ್ಸಲ್ಲಿ ಬರೋ ಮೊದಲ ಯೋಚನೆ, ನಾನಿದನ್ನ ಮಾಡಬಲ್ಲೆ. ಅಂದ್ರೆ ಸೋಲಿನ ಭಯ ಅವರಿಗಿರುವುದಿಲ್ವೇ? ಸೋಲಿನ ಭಯಕ್ಕಿಂತ ಪ್ರಯತ್ನವನ್ನೇ ಮಾಡದೆ ಸುಮ್ಮನಿರೋ ನೋವು ಅವರಿಗೆ ಹೆಚ್ಚು. ಓಕೆ. ಅದಕ್ಕಾಗಿಯೇ ಅವರು ಕೆಲವೊಮ್ಮೆ ಬಹಳ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆದ್ರೆ ಆ ಆತುರದಲ್ಲೂ ಒಂದು ಪ್ರಾಮಾಣಿಕತೆ ಇರುತ್ತೆ, ಗೊತ್ತಾ? ಹೇಗೆ? ಮೋಸ ಮಾಡೋ ಉದ್ದೇಶದಿಂದ ಅವರು ಆತುರ ಪಡೋದಿಲ್ಲ. ಬದಲಾಗಿ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ತೀವ್ರತೆಯಿಂದ ಆತುರ ಪಡ್ತಾರೆ. ಸರಿ, ಹಾಗಾದ್ರೆ ಅವರ ಈ ನ್ಯಾಯಪರತೆಯ ಬಗ್ಗೆ ಏನ್ ಹೇಳಬಹುದು? ಅನ್ಯಾಯವನ್ನು ಸಹಿಸಲ್ಲ ಅನ್ನೋ ಗುಣ. ಹೌದು. ಅದು ಎಲ್ರಿಗೂ ಇಷ್ಟವಾಗ್ಬೇಕಲ್ವೇ? ಥಿಯರಿ ಪ್ರಕಾರ ಹೌದು. ಆದರೆ ರಿಯಾಲಿಟಿಯಲ್ಲಿ ಅವರ ನ್ಯಾಯಪರತೆ ಬಹಳ ಕಠಿಣವಾಗಿರುತ್ತೆ. ಉದಾಹರಣೆಗೆ, ಒಂದು ಟೀಮ್ ಮೀಟಿಂಗ್ನಲ್ಲಿ ಒಂದು ಕೆಟ್ಟ ಐಡಿಯಾನ ಎಲ್ಲರೂ ಒಪ್ಕೊಳ್ತಿದ್ದಾರೆ ಅಂದ್ರೆ, ಎಲ್ರಿಗೂ ಅಹಿತಕರವಾದ್ರೂ ಸರಿ, ಮೊದಲು ಧ್ವನಿ ಎತ್ತುವ ವ್ಯಕ್ತಿ ಮೇಷರಾಶಿಯವರಾಗಿರ್ತಾರೆ. ಅವರು ಸತ್ಯವನ್ನೇ ಮುಚ್ಚಿಟ್ಟು ಸೌಜನ್ಯದಿಂದ ವರ್ತಿಸೋಕೆ ಹೋಗೋದಿಲ್ಲ. ಆದರೆ ಒಂದು ನಿಮಿಷ, ಇದನ್ನೇ ಬೇರೆ ರೀತಿ ನೋಡ್ಬಹುದಲ್ವೇ? ಅವರ ಈ ನೇರ ನುಡಿ ಶತ್ರುಗಳನ್ನ ಸೃಷ್ಟಿಸಬಹುದು, ನಿಜ. ಹೌದು. ಆದ್ರೆ ಅಷ್ಟೇ ನಿಷ್ಠಾವಂತ ಸ್ನೇಹಿತರನ್ನೂ ಸೃಷ್ಟಿಸುವುದಿಲ್ವೇ? ಈ ಬಗ್ಗೆ ಮೂಲ ಏನಾದರೂ ಹೇಳ್ತದೆಯೇ? ಬಹಳ ಒಳ್ಳೆಯ ಪ್ರಶ್ನೆ. ಖಂಡಿತವಾಗಿಯೂ. ಅವರ ಈ ಗುಣದಿಂದಾಗಿ ಅವರನ್ನ ಮನಃಪೂರ್ವಕವಾಗಿ ಪ್ರೀತಿಸುವ, ಗೌರವಿಸುವ ಕೆಲವು ಆಪ್ತರು ಸಿಗುತ್ತಾರೆ. ಓಕೆ. ಆದ್ರೆ ಮೂಲದ ವಾದ ಏನಂದ್ರೆ, ಸಮಾಜದಲ್ಲಿ ಹೆಚ್ಚಿನ ಜನರಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡೋ ಸತ್ಯ ಇಷ್ಟವಾಗುವುದಿಲ್ಲ. ಹಾಗಾಗಿ ಸ್ನೇಹಿತರಿಗಿಂತ ಶತ್ರುಗಳ ಸಂಖ್ಯೆಯೇ ಹೆಚ್ಚಾಗೋ ಸಾಧ್ಯತೆ ಹೆಚ್ಚು. ಅವರ ಬುದ್ಧಿವಂತಿಕೆ ಮಾತುಗಳಲ್ಲಿಲ್ಲ, ಅವರ ಕೃತಿಗಳಲ್ಲಿದೆ. ಆಸಕ್ತಿಕರವಾಗಿದೆ. ಇದು ಸಾಧ್ಯವಿಲ್ಲ ಅಂತ ಜಗತ್ತು ಹೇಳಿದಾಗ ಅದನ್ನ ಮೌನವಾಗಿ ಮಾಡಿ ತೋರ್ಸೋದ್ರಲ್ಲೇ ಅವರಿಗೆ ಹೆಚ್ಚು ತೃಪ್ತಿ. ಈ ಹೋರಾಟದ ಸ್ವಭಾವವೇ ಅವರನ್ನ ಒಂದು ರೀತಿ ಬೆಂಕಿಯ ಪರೀಕ್ಷೆಗೆ ಒಳಪಡಿಸುತ್ತೆ ಅಂತ ಮೂಲದಲ್ಲಿ ಒಂದು ಸಾಲಿದೆ. ಅದರ ಅರ್ಥವೇನು? ಅದರರ್ಥ ಅವರ ಜೀವನದ ಹಾದಿ ಸುಗಮವಾಗಿರೋದಿಲ್ಲ. ಅವರ ಶಕ್ತಿಯೇ ಅವರ ದೌರ್ಬಲ್ಯವೂ ಆಗುತ್ತೆ. ಓ, ಹೇಗೆ? ಅವರ ಧೈರ್ಯವೇ ಅವರನ್ನ ಅಪಾಯಕ್ಕೆ ತಳ್ಳುತ್ತೆ. ಅವರ ಪ್ರಾಮಾಣಿಕತೆಯೇ ಅವರನ್ನು ಒಂಟಿಯಾಗಿಸುತ್ತೆ. ಪ್ರತಿ ಹಂತದಲ್ಲೂ ಅವರು ತಮ್ಮನ್ನ ತಾವು ಸಾಬೀತುಪಡಿಸಬೇಕಾಗುತ್ತೆ. ಆ ಬೆಂಕಿಯಲ್ಲಿ ಸುಟ್ಟು ಅವರು ಬೂದಿಯಾಗುವುದಿಲ್ಲ. ಬದಲಾಗಿ ಮತ್ತಷ್ಟು ಶುದ್ಧರಾಗಿ ಬಲಶಾಲಿಗಳಾಗಿ ಹೊರಬರ್ತಾರೆ. ಇದು ಅವರ ಪಯಣದ ಮೊದಲ ಭಾಗ. ಈ ಬೆಂಕಿಯ ಪರೀಕ್ಷೆಯಲ್ಲಿ ಅವರು ಸಾಕಷ್ಟು ಗಾಯಗೊಳ್ಳುತ್ತಾರೆ. ಅವರ ಧೈರ್ಯದ ಮುಖಾವಡದ ಹಿಂದೆ ಬಹಳಷ್ಟು ನೋವಿದೆ ಅಂತ ಮೂಲ ಹೇಳುತ್ತೆ. ಹೌದು. ಹೊರಗಿನಿಂದ ಬಂಡೆಯಂತೆ ಕಂಡ್ರೂ ಒಳಗೆ ಸಾಕಷ್ಟು ದುಃಖವನ್ನ ಬಚ್ಚಿಟ್ಕೊಂಡಿರ್ತಾರೆ. ಯಾಕೆ ಅವರು ತಮ್ಮ ನೋವನ್ನು ಹಂಚ್ಕೊಳ್ಳೋದಿಲ್ಲ? ಯಾಕಂದ್ರೆ ನೋವನ್ನ ಹಂಚಿಕೊಂಡ್ರೆ ತಾನು ದುರ್ಬಲನಾಗಿ ಕಾಣುತ್ತೇನೆ ಅನ್ನೋ ಭಯ ಅವರಲ್ಲಿ ಆಳವಾಗಿ ಬೇರೂರಿರುತ್ತೆ. ಓಕೆ. ರಾಶಿಚಕ್ರದ ಮೊದಲ ರಾಶಿಯಾಗಿ, ನಾಯಕನಾಗಿ ತಾನ್ ಎಲ್ಲರನ್ನೂ ರಕ್ಷಿಸ್ಬೇಕು ಅನ್ನೋ ಭಾವನೆ ಅವರಲ್ಲಿರುತ್ತೆ. ಹಾಗಿದ್ದಾಗ ತಾನೇ ಕುಸಿದು ಹೋದ್ರೆ ಹೇಗೆ ಅನ್ನೋ ಆತಂಕ,
ಅದಕ್ಕೆ ಏಕಾಂತದಲ್ಲಿ ಅಳುತ್ತಾರೆ ಹೊರತು ಬೇರೆಯವರ ಮುಂದೆ ಕಣ್ಣೀರ್ ಹಾಕೋದಿಲ್ಲ. ಈ ನೋವಿನ ಮೂಲ ಕಾರಣ ಏನು? ಹೆಚ್ಚಾಗಿ ಎಲ್ಲಿಂದ ಅವರಿಗೆ ಪೆಟ್ಟು ಬೀಳುತ್ತೆ? ಮೂಲದ ಪ್ರಕಾರ ಅವರ ಅತಿದೊಡ್ಡ ಗಾಯಕ್ಕೆ ಕಾರಣ ನಂಬಿಕೆಯ ದ್ರೋಹ. ಹೋ, ಅವರು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಂಬಿದವರಿಂದ, ಅದು ಸ್ನೇಹಿತರಾಗಿರ್ಬೋದು ಅಥವಾ ಕುಟುಂಬದವರಾಗಿರ್ಬೋದು, ಅವರಿಂದಲೇ ಮೋಸ ಹೋಗಿರ್ತಾರೆ. ಇದು ತುಂಬಾ ಕಷ್ಟಕರ. ಅವರ ಸ್ವಭಾವ ಹೇಗಿರುತ್ತೆ ಅಂದ್ರೆ, ಅವರು ಹಣಕ್ಕಿಂತ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಸೊ ಹಣಕಾಸಿನ ನಷ್ಟಕ್ಕಿಂತ ನಂಬಿಕೆ ಮುರಿದು ಹೋದಾಗುವ ನೋವು ಅವರಿಗೆ ತಡೆಯೋಕ್ಕಾಗಲ್ಲ. ಇದು ಅವರ ಕುಟುಂಬ ಸಂಬಂಧಗಳ ಮೇಲೂ ಪರಿಣಾಮ ಬೀರ್ತದೆಯಾ? ಖಂಡಿತ. ಅವರು ತಮ್ಮ ಕುಟುಂಬಕ್ಕಾಗಿ ಮಾಡುವ ತ್ಯಾಗಗಳು, ತೆಗೆದುಕೊಳ್ಳುವ ಜವಾಬ್ದಾರಿಗಳು ಫಲಪಾಳು ಗಮನಕ್ಕೆ ಬರೋದಿಲ್ಲ. ಅವರ ಪ್ರೀತಿಯನ್ನ ವ್ಯಕ್ತಪಡಿಸುವ ರೀತಿ ಕೂಡ ವಿಭಿನ್ನ. ಅಂದ್ರೆ ಐ ಲವ್ ಯು ಅಂತ 100 ಬಾರಿ ಹೇಳೋದಕ್ಕಿಂತ ಕಷ್ಟ ಬಂದಾಗ ಜೊತೆ ಬಂದು ನಿಲ್ಲುವುದೇ ಅವರ ಪ್ರೀತಿಯ ಭಾಷೆ. ಆದ್ರೆ ಈ ಮೌನವಾದ ಪ್ರೀತಿ ಫಲಪಾಳು ತಪ್ಪಾಗಿ ಅರ್ಥೈಸಲ್ಪಡುತ್ತೆ. ಆಕ್ಚುಲಿ ಇದು ಬಹುಶಃ ಅವರ ಅನೇಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಿರ್ಬೋದು ಅಲ್ವಾ? ನಿಖರವಾಗಿ. ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ಸಂಗಾತಿ ಹೇಳಿದಾಗ, ನಾನು ನಿನ್ನ ಕಷ್ಟದಲ್ಲಿ ಜೊತೆಗಿದ್ದೇನಲ್ಲ, ಅದೇ ಪ್ರೀತಿ ಅಂತ ಅವರಿಗೆ ವಿವರಿಸಲು ಕಷ್ಟವಾಗಬಹುದು. ಕರೆಕ್ಟ್. ಆ ನೋವನ್ನ ಅವರು ಒಳಗೆ ಇಟ್ಕೊಳ್ತಾರೆ. ಆದರೆ ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ. ಹಿಂದಿನ ಗಾಯಗಳು ಭವಿಷ್ಯಕ್ಕೆ ಆಯುಧಗಳಾಗುತ್ತವೆ. ವಾವ್! ಅವರು ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ಸೋಲು ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಬದಲಾಗಿ ಅವು ಅವರ ಅಂತಃಪ್ರಜ್ಞೆಯನ್ನ ಚುರುಕುಗೊಳಿಸ್ತವೆ. ಅಂದ್ರೆ ಯಾರು ನಿಜ, ಯಾರು ಸುಳ್ಳು ಅಂತ ಗುರುತಿಸೋ ಸಾಮರ್ಥ್ಯವನ್ನ ಹೆಚ್ಚಿಸ್ತವೆ. ಈ ಮತ್ತೆ ಮತ್ತೆ ಮೇಲೆ ಏಳುವ ಶಕ್ತಿ, ಅದು ಕೇವಲ ಅವರ ಸ್ವಂತದ್ದಲ್ಲ, ಅವರ ಜೊತೆ ಒಂದು ಅದೃಶ್ಯ ಶಕ್ತಿಯೂ ಕೆಲಸ ಮಾಡ್ತಿದೆ ಅಂತ ಮೂಲ ಬಲವಾಗಿ ಹೇಳುತ್ತೆ ಅಲ್ವಾ? ಹೌದು. ಈ ದೈವಿಕ ರಕ್ಷಣೆಯ ಕಲ್ಪನೆ ತುಂಬಾ ಕುತೂಹಲಕಾರಿಯಾಗಿದೆ. ಹೌದು. ಈ ಪುಸ್ತಕದ ಒಂದು ಪ್ರಮುಖವಾದ ಏನಂದ್ರೆ, ಮೇಷರಾಶಿಯವರು ಎಷ್ಟೇ ಕಷ್ಟದಲ್ಲಿದ್ರೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಕೊನೆಯ ಕ್ಷಣದಲ್ಲಿ ಯಾವುದೋ ಒಂದು ಸಹಾಯ, ಯಾವುದೋ ಒಂದು ದಾರಿ ಅವರಿಗೆ ಸಿಕ್ಕೇ ಸಿಗುತ್ತೆ. ವೈದಿಕ ಜ್ಯೋತಿಷದ ಪ್ರಕಾರ ಮೇಷರಾಶಿಯವರು ಶಿವನ ಅಂಶದೊಂದಿಗೆ ಜನಿಸಿರ್ತಾರೆ. ಓ, ಶಿವ ಲಯಕಾರಕನಾದರೂ ತನ್ನ ಭಕ್ತರನ್ನ ಸಂಪೂರ್ಣವಾಗಿ ಕೈಬಿಡೋದಿಲ್ಲ. ಒಂದ್ ನಿಮಿಷ. ಅಂದ್ರೆ ಅವರು ಅನುಭವಿಸಿದ ನೋವೆಲ್ಲ ವ್ಯರ್ಥವಲ್ಲ, ಅದೊಂದ್ ರೀತಿ ಆಧ್ಯಾತ್ಮಿಕ ತರಬೇತಿ ಅಂತ ಹೇಳಿದ ಹಾಗಾಯ್ತು. ಇದು ನಿಜಕ್ಕೂ ಆಳವಾದ ಚಿಂತನೆ. ಎಕ್ಸಾಕ್ಟ್ಲಿ. ಮೂಲದ ಪ್ರಕಾರ ಶಿವನು ತನ್ನ ಭಕ್ತರನ್ನ ಪರೀಕ್ಷಿಸದೆ ಆಶೀರ್ವದಿಸೋದಿಲ್ಲ. ಸರಿ. ಮೇಷರಾಶಿಯವರು ಅನುಭವಿಸಿದ ನೋವುಗಳು, ಅವಮಾನಗಳು, ವಂಚನೆಗಳೆಲ್ಲವೂ ಶಿವನು ಅವರ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ನೀಡಿದ ಪರೀಕ್ಷೆಗಳು. ಬೆಂಕಿಯಲ್ಲಿ ಅದ್ದಿದಾಗಲೇ ಬಂಗಾರ ಶುದ್ಧವಾಗುವುದು ಅನ್ನೋ ಹಾಗೆ. ಅದೇನೆ. ಹಾಗೆಯೇ ಈ ಕಷ್ಟಗಳ ಮೂಲಕವೇ ಅವರ ಆತ್ಮಬಲ ಹೆಚ್ಚುತ್ತೆ. ಈಗ ಆ ಪರೀಕ್ಷೆಯ ಹಂತ ಮುಗಿದು ಶಿವನು ಕೃಪೆಯೂ ಅವರ ಮೇಲೆ ಇನ್ನಷ್ಟು ಬಲವಾಗಿ ಕಾರ್ಯನಿರ್ವಹಿಸುವ ಸಮಯ ಬಂದಿದೆ. ಸರಿ. ಮೂನವು ಶಿವನ ಕೃಪೆಯ ಬಗ್ಗೆ ಹೇಳುತ್ತೆ. ಆದ್ರೆ ಕೇವಲ ಪೂಜೆ ಮಂತ್ರಗಳಿಂದ ಇದು ಸಾಧ್ಯವೇ? ಅಂದ್ರೆ ಈ ಮೂಲದಲ್ಲಿ ಸೂಚಿಸಲಾದ ಪರಿಹಾರಗಳ ಹಿಂದೆ ಕೊಯ್ ಆಳವಾದ ಮಾನಸಿಕ ಕಾರಣವಿದೆಯಾ? ಉತ್ತಮವಾದ ಪ್ರಶ್ನೆ. ಮೂಲದಲ್ಲಿ ಕೆಲವು ಸರಳ ಪರಿಹಾರಗಳನ್ನ ಸೂಚಿಸಲಾಗಿದೆ. ಉದಾಹರಣೆಗೆ, ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರನ್ನರ್ಪಿಸಿ ಮನಸ್ಸಿನ ದುಃಖವನ್ನ ಹೇಳಿಕೊಳ್ಳೋದು, ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸೋದು. ಓಕೆ. ಇವು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ. ಇವುಗಳ ಹಿಂದಿನ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ? ನೋಡಿ, ತನ್ನ ನೋವನ್ನ ಯಾರೊಂದಿಗೂ ಹಂಚಿಕೊಳ್ಳದ ಮೇಷರಾಶಿಯವರಿಗೆ ದೇವರ ಮುಂದೆ ತಮ್ಮ ದುಃಖವನ್ನ ಹೇಳಿಕೊಳ್ಳೋದು ಒಂದು ರೀತಿ ಕೆಥಾರ್ಸಿಸ್, ಭಾವನಾತ್ಮಕ ಬಿಡುಗಡೆಯ ದಾರಿ. ಹೌದು. ಓಂ ನಮಃ ಶಿವಾಯ ಮಂತ್ರಪಠಣವು ಚಂಚಲ ಮನಸ್ಸಿಗೆ ಏಕಾಗ್ರತೆ ಮತ್ತು ಸ್ಥಿರತೆಯನ್ನು ನೀಡುತ್ತೆ. ಅದೇ ರೀತಿ ಮೂಕ ಪ್ರಾಣಿಗಳಿಗೆ ಆಹಾರ ನೀಡೋದು ನಮ್ಮಲ್ಲಿ ಸಹಾನುಭೂತಿ ಮತ್ತು ನಿಸ್ವಾರ್ಥ ಸೇವೆಯ ಭಾವವನ್ನ ಬೆಳೆಸುತ್ತೆ. ಓ, ಸರಿ. ಈ ಮಾನಸಿಕ ಬದಲಾವಣೆಯೇ ಶಿವನ ನಿಜವಾದ ಅನುಗ್ರಹ. ಇದು ಅವರ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಅಂದ್ರೆ ಈ ಪರಿಹಾರಗಳು ನಮ್ಮನ್ನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುವ ಮಾನಸಿಕ ಸಾಧನಗಳು. ಕರೆಕ್ಟ್. ಹಾಗಾದ್ರೆ ಈ ಎಲ್ಲಾ ಹಿನ್ನೆಲೆಯೊಂದಿಗೆ ಪ್ರಸ್ತುತ ಗ್ರಹಸ್ಥಿತಿಗಳು ಅವರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿವೆ? 10ನೇ ಮನೆಯಲ್ಲಿ ರೂಪುಗೊಂಡಿರುವ ಪಂಚಗ್ರಹ ನಕ್ಷತ್ರಪುಂಜದ ಬಗ್ಗೆ ಮೂಲ ಏನು ಹೇಳುತ್ತೆ? 10ನೇ ಮನೆಯು ಜ್ಯೋತಿಷ್ಯದಲ್ಲಿ ಕರ್ಮಸ್ಥಾನ. ಅಂದ್ರೆ ನಮ್ಮ ಕೆಲಸ, ವೃತ್ತಿ, ಜವಾಬ್ದಾರಿ ಮತ್ತೆ ಸಮಾಜದಲ್ಲಿನ ಗೌರವಕ್ಕೆ ಸಂಬಂಧಿಸಿದ್ದು. ಈ ಮನೆಯಲ್ಲಿ 5 ಗ್ರಹಗಳು ಒಟ್ಟಿಗೆ ಸೇರಿರೋದ್ರಿಂದ ಮೇಷರಾಶಿಯವರ ಗಮನವು ಸಂಪೂರ್ಣವಾಗಿ ಈ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಅಂದ್ರೆ ಇದು ಒಂದು ರೀತಿ ಅವರ ಜೀವನದ ಫೈನಲ್ ಎಕ್ಸಾಮ್ ಇದ್ದ ಹಾಗೆ. ಖಂಡಿತ. ಉದ್ಯೋಗದಲ್ಲಿರುವವರಿಗೆ ಇದರ ಪರಿಣಾಮ ಹೇಗಿರುತ್ತದೆ? ಕೆಲಸದ ಹೊರೆ ಖಂಡಿತವಾಗಿ. ಆದ್ರೆ ಯಾರು ಕೇವಲ ಮಾತಿನಲ್ಲೇ ಕಾಲ ಕಳೆದಿದ್ದಾರೋ ಅವರಿಗೆ ಇದು ಕಠಿಣ ಸಮಯ.
ವ್ಯಾಪಾರದಲ್ಲಿರುವವರಿಗೆ ಏನು ಸೂಚನೆ ಇದೆ? ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಹೊಸ ಅವಕಾಶಗಳು ಆಕರ್ಷಕವಾಗಿ ಕಂಡ್ರೂ ಆತುರದ ಹೂಡಿಕೆಗಳು ನಷ್ಟವನ್ನು ಉಂಟುಮಾಡಬಹುದು. ಹಿಂದಿನ ಅನುಭವಗಳಿಂದ ಪಾಠ ಕಲಿತು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಆರ್ಥಿಕವಾಗಿ ಆದಾಯ ಹೆಚ್ಚಾದ್ರೂ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತವೆ. ಸೊ ಹಣಕಾಸಿನ ಶಿಸ್ತು ಬಹಳ ಮುಖ್ಯ. ಇದರ ಜತೆಗೆ ಶನಿಯ ಪ್ರಭಾವದ ಬಗ್ಗೆಯೂ ಮೂಲದಲ್ಲಿ ಪ್ರಸ್ತಾಪವಿದೆ. ಶನಿ ಅಂದತಕ್ಷಣ ಎಲ್ರಿಗೂ ಒಂದು ಭಯ. ಹೌದು. ಆದರೆ ಈ ಮೂಲವು ಶನಿಯನ್ನು ಬಹಳ ವಿಭಿನ್ನವಾಗಿ ನೋಡುತ್ತೆ. ಶನಿ ಕಷ್ಟ ಕೊಡುವ ಗ್ರಹವಲ್ಲ. ಬದಲಾಗಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಮತ್ತು ನಮಗೆ ಜೀವನದ ಪಾಠಗಳನ್ನು ಕಲಿಸುವ ಒಬ್ಬ ಗುರು ಅಂತ ಹೇಳುತ್ತೆ. ಹಿಂದೆ ಅನುಭವಿಸಿದ ನೋವು ಮತ್ತು ಅವಮಾನಗಳು ಮೇಷರಾಶಿಯವರನ್ನ ಈಗಾಗಲೇ ಪ್ರಬುದ್ಧರನ್ನಾಗಿ ಮಾಡಿವೆ. ಈಗ ಆ ಪ್ರಬುದ್ಧತೆಯನ್ನ ಆಚರಣೆಗೆ ತರುವ ಸಮಯ. ಹಾಗಾದ್ರೆ ಈ ಹಂತದಲ್ಲಿ ಅವರು ಏನ್ ಮಾಡ್ಬೇಕು? ಭಾವನೆಗಳನ್ನ ನಿಯಂತ್ರಿಸುವುದು ಅತ್ಯಂತ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಕೋಪ ಮತ್ತು ಆತುರ. ಈ ಸಮಯದಲ್ಲಿ ಅವರು ಆಡುವ ಒಂದು ತಪ್ಪು ಮಾತು ದೊಡ್ಡ ಹಾನಿಯನ್ನುಂಟು ಮಾಡಬಹುದು. ಹಾಗಾಗಿ ಮಾತಿಗಿಂತ ಕೃತಿಗೆ ಹೆಚ್ಚು ಮಹತ್ವ ನೀಡಬೇಕು. ಸರಿ. ಶನಿಯು ತನ್ನ ಕೆಲಸವನ್ನ ಪೂರ್ಣಗೊಳಿಸಿದ ನಂತರ ನಿಜವಾದ ಹಿತೈಷಿಗಳು ಮಾತ್ರ ಅವರ ಜೀವನದಲ್ಲಿ ಉಳಿಯುತ್ತಾರೆ. ಉಳಿದವರು ಸ್ವಾಭಾವಿಕವಾಗಿ ದೂರವಾಗುತ್ತಾರೆ. ಇದು ಆರಂಭದಲ್ಲಿ ನೋವು ಕೊಟ್ಟರೂ ದೀರ್ಘಾವಧಿಯಲ್ಲಿ ಒಂದು ದೊಡ್ಡ ಆಶೀರ್ವಾದ ಅಲ್ವಾ? ಖಂಡಿತ. ಇದು ಒಂದು ರೀತಿಯ ಶುದ್ಧೀಕರಣ ಪ್ರಕ್ರಿಯೆ. ಈ ಪರೀಕ್ಷೆಯ ಹಂತ ಮುಗಿದ ನಂತರ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದೇ? ಖಂಡಿತ. ಶನಿಯ ಪ್ರಭಾವವು ಪಾಠ ಕಲಿಸಿ ಮುಗಿದ ನಂತರ ಜೀವನದಲ್ಲಿ ಸ್ಥಿರತೆ ಮತ್ತು ಗೌರವ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧಗಳು ಸುಧಾರಿಸುತ್ತವೆ. ಆರ್ಥಿಕವಾಗಿ ನಿಧಾನಗತಿಯ ಆದರೆ ಸ್ಥಿರವಾದ ಚೇತರಿಕೆ ಕಾಣಿಸಿಕೊಳ್ಳುತ್ತೆ. ಇದು ಅವರ ಜೀವನದ ಒಂದು ಪ್ರಮುಖ ತಿರುವು. ಈ ತಿರುವಿನಲ್ಲಿ ಯಶಸ್ವಿಯಾಗಲು ಬೇಕಾದ ಪ್ರಮುಖ ಸಾಧನಗಳು ಯಾವುವು? ಮೂಲದ ಪ್ರಕಾರ 3 ಪ್ರಮುಖ ಸಾಧನಗಳಿವೆ: ತಾಳ್ಮೆ, ಶಿಸ್ತು ಮತ್ತು ನಮ್ರತೆ. ಅವರ ಸಹಜ ಗುಣವಾದ ಆಕ್ರಮಣಶೀಲತೆಯನ್ನ ಬದಿಗಿಟ್ಟು ಈ 3 ಗುಣಗಳನ್ನ ಅಳವಡಿಸಿಕೊಂಡ್ರೆ ಈ ಹಂತವನ್ನು ಅವರು ಯಶಸ್ವಿಯಾಗಿ ದಾಟ್ತಾರೆ. ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಮೂಲದಲ್ಲಿ ನೀಡಲಾಗಿದೆ. ದುಷ್ಟಕಣ್ಣು ಮತ್ತು ನಕಾರಾತ್ಮಕ ಶಕ್ತಿಯ ಬಗ್ಗೆ ಎಚ್ಚರಿಕೆಯಿದೆ. ಅಂದ್ರೆ ತಮ್ಮ ಯಶಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬಾರದು ಎಂದೆ. ಹೌದು. ಇದರ ಹಿಂದಿನ ತರ್ಕ ಏನಂದ್ರೆ, ಮೇಷರಾಶಿಯವರು ಈಗಾಗ್ಲೇ ಸಾಕಷ್ಟು ಶತ್ರುಗಳನ್ನ ಮತ್ತು ಅಸೂಯೆ ಪಡುವವರನ್ನ ಹೊಂದಿರ್ತಾರೆ. ಸರಿ. ಈ ನಿರ್ಣಾಯಕ ಸಮಯದಲ್ಲಿ ತಮ್ಮ ಯೋಜನೆಗಳನ್ನ ಮತ್ತು ಯಶಸ್ಸನ್ನ ಗೌಪ್ಯವಾಗಿಡುವುದು ಅವರನ್ನ ಅನಗತ್ಯ ಅಡೆತಡೆಗಳಿಂದ ರಕ್ಷಿಸುತ್ತೆ. ಕೆಲವು ಅಕ್ಷರಗಳ ಬಗ್ಗೆಯೂ ಸೂಚನೆಗಳಿವೆ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರಿಂದ ಎಚ್ಚರಿಕೆ ಮತ್ತು LMRK ಅಕ್ಷರದವರಿಂದ ಬೆಂಬಲ ಸಿಗಬಹುದು ಎನ್ನಲಾಗಿದೆ. ಇದನ್ನ ಅಕ್ಷರಶಃ ತೆಗೆದುಕೊಳ್ಳಬೇಕಾ? ಇಲ್ಲ. ಇಲ್ಲಿ ಎಸ್ ಅಕ್ಷರದ ಎಚ್ಚರಿಕೆ ಅಕ್ಷರಶಃ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ. ಮೂಲದ ಪ್ರಕಾರ ಇದು ಸಂವಹನದಲ್ಲಿ ಉಂಟಾಗಬಹುದಾದ ಒಂದು ಸಂಕೇತ. ಓಕೆ, ದಯವಿಟ್ಟು ವಿವರಿಸಿ. ಹಿಂದೆ ನಂಬಿಕೆಯಿಂದ ಪೆಟ್ಟು ತಿಂದಿರುವ ಮೇಷರಾಶಿಯವರಿಗೆ ಈಗ ತಮ್ಮ ಅಂತಃಪ್ರಜ್ಞೆಯನ್ನ ಬಳಸಿ ಯಾರು ಹಿತೈಷಿಗಳು ಯಾರು ಅಲ್ಲ ಅಂತ ಗುರುತಿಸಲು ಇದೊಂದು ನೆನಪಿಸುವಿಕೆ. ತಮ್ಮ ಸುತ್ತಲಿನ ಜನರ ನಿಜವಾದ ಉದ್ದೇಶಗಳನ್ನ ಅರ್ಥಮಾಡಿಕೊಳ್ಳಲು ಈ ಸಮಯದಲ್ಲಿ ಅವರು ತಮ್ಮ ಹಿಂದಿನ ಗಾಯಗಳಿಂದ ಕಲಿತ ಪಾಠವನ್ನ ಬಳಸಬೇಕು. ಅಂತಿಮವಾಗಿ ಈ ಎಲ್ಲ ಚರ್ಚೆಯನ್ನ ಒಟ್ಟುಗೂಡಿಸಿದರೆ ಮೇಷರಾಶಿಯವರು ತಮ್ಮದೇ ಬೆಂಕಿಯಲ್ಲಿ ಅರಳಿ ದೈವಿಕ ಶಕ್ತಿಯಿಂದ ರಕ್ಷಿಸಲ್ಪಟ್ಟ ಮತ್ತು ಇದೀಗ ತಾಳ್ಮೆ ಹಾಗೂ ವಿವೇಕದ ಅಂತಿಮ ಪರೀಕ್ಷೆಯಲ್ಲಿರುವ ಒಂದು ಮಹಾಕಾವ್ಯದ ನಾಯಕನಂತೆ ಕಾಣ್ತಾರೆ. ಹೌದು. ಅವರ ಹಿಂದಿನ ಹೋರಾಟಗಳು ವ್ಯರ್ಥವಾಗಿಲ್ಲ. ಅವು ಭವಿಷ್ಯದ ವಿಜಯಕ್ಕೆ ಅಡಿಪಾಯ ಹಾಕಿವೆ. ಹೌದು. ಮತ್ತು ಮೂಲದಲ್ಲಿನ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಸಂದೇಶವನ್ನ ನಾನು ಪುನರುಚ್ಚರಿಸಲು ಬಯಸುತ್ತೇನೆ. ಖಂಡಿತ. ನೀವು ಒಂಟಿಯಾಗಿಲ್ಲ. ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ. ನಿಮಗೆ ಅಪಾರ ಧೈರ್ಯವಿದೆ. ಇವೆರಡೂ ಸೇರಿದಾಗ ನಿಮ್ಮನ್ನು ತಡೆಯುವ ಶಕ್ತಿ ಯಾವುದೂ ಇಲ್ಲ. ವಾವ್! ಇದು ಕೇವಲ ಭರವಸೆಯ ಮಾತಲ್ಲ. ಇದು ಅವರ ಆಂತರಿಕ ಶಕ್ತಿಯನ್ನು ನೆನಪಿಸುವ ಮಾತು. ಈ ಪರೀಕ್ಷೆಯ ನಂತರ ಬರುವುದು ಕೇವಲ ಯಶಸ್ಸಲ್ಲ, ಅದೊಂದು ರೀತಿಯ ಪುನರ್ಜನ್ಮ. ಹಾಗಾದ್ರೆ ಈ ಚರ್ಚೆಯನ್ನು ಕೇಳುಗರಿಗೆ ಒಂದು ಆಳವಾದ ಚಿಂತನೆಯೊಂದಿಗೆ ಮುಗಿಸೋಣ. ಖಂಡಿತ. ಕೇಳುಗರಿದ್ರ ಬಗ್ಗೆ ಯೋಚಿಸಬೇಕು. ಈ ವಿಶ್ಲೇಷಣೆಯ ಪ್ರಕಾರ ಜೀವನದಲ್ಲಿ ಹಿಂದೆ ಅನುಭವಿಸಿದ ಯಾವ ನಿರ್ದಿಷ್ಟ ನೋವು ಅಥವಾ ದ್ರೋಹವು ಇಂದು ಒಬ್ಬರನ್ನು ಬಲಶಾಲಿಯನ್ನಾಗಿ ಮಾಡಿದೆ ಮತ್ತು ಅಂತಃಪ್ರಜ್ಞೆಯನ್ನು ಚುರುಕುಗೊಳಿಸಿದೆ. ಆ ಗಾಯವು ಈಗ ಶಕ್ತಿಯಾಗಿ ಹೇಗೆ ರೂಪಾಂತರಗೊಂಡಿದೆ. ಎಕ್ಸಾಕ್ಟ್ಲಿ.